ಯೂಟ್ಯೂಬ್ ಫಸ್ಟ್ ಟೈಮ್ ಅಂದ್ರೆ ಮೊದಲನೇ ಬಾರಿಗೆ ಸೊ ಒಂದು 5.5 ಲಕ್ಷ ಬಜೆಟ್ಗೆ ಫೈನಲ್ ಆಗುತ್ತೆ. ಕಾಸ್ಟ್ ಓನ್ ಇರೋದೇ ಒಂದು ಬಡವರಿಗೋಸ್ಕರ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೋಸ್ಕರ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಳ್ಳೋಣ. ಸೊ ಇದ್ರ ಪ್ರೈಸ್ ಬಂದು 2,25,000ಕ್ಕೆ ಫೈನಲ್ ಆಗುತ್ತೆ. 5 ಲಕ್ಷಕ್ಕೆ ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಲೋನ್? 6 ಲಕ್ಷ ಲೋನ್ ಮಾಡ್ಸೋಣ. 1 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತೀನಿ ಅವ್ರಿಗೆ. 1 ಲಕ್ಷ ಎಕ್ಸ್ಟ್ರಾನೇ ಲೋನ್ ಆಗುತ್ತೆ. 4,50,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಸೋಣ. ವಿತ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಸೊ ಒಂದು ಒಳ್ಳೆ ಪ್ರೈಸ್ ಆಗುತ್ತೆ. 2.25 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹುಡುಕೋರ್ಗೆ ಇನ್ನೂ ಆಪ್ಷನ್ ಇದೆ. ಸೊ ಗಾಡಿ ಫಿಲ್ ಆಗಿರೋದ್ರಿಂದ ಇಲ್ಲಿ ಹಾಕಿಲ್ಲ. ಗಾಡಿ ರಬ್ಬಿಂಗ್ ಪಾಲಿಶ್ ಹೋಗಿದೆ. W10 ಒಂದು ಬರೋದೆ 15 ಮಾಡಲು 8 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ. ಇನ್ನೊಂದು W6 15 ಮಾಡಲು 4.5 ಲಕ್ಷಕ್ಕೆ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. 2.5 ಲಕ್ಷಕ್ಕೆ 13 ಮಾಡಲು i10 ಇದು ಪ್ಲಸ್ ಮೈಲೇಜ್ ಬರುತ್ತೆ ಆರಾಮಾಗಿ. ಹೌದು. ಸೊ ಒಂದು ಸಿಯಾಸ್ ವೆಹಿಕಲ್ 5.5 ಲಕ್ಷ ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರೋ 5.25 ಲಕ್ಷಕ್ಕೆ ಫೈನಲ್ ಮಾಡಿ. ಗಾಡಿ ಚೆನ್ನಾಗಿದೆ. ಒಂದು ಸಿಲ್ವರ್ ಕಲರ್ ಗ್ರೇಯಿಶ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ 4 ಲಕ್ಷ ಕೋಟಿಂಗ್ ಇದೆ. ಸೊ ಒಂದು 360 ರೇಂಜ್ಗೆ ಮಾತುಕತೆ ಮಾಡ್ಕೊಡೋಣ. ಅಲೈವಿಲ್ಸ್ ಎಲ್ಲ ಬರುತ್ತೆ ಟ್ವಿಸ್ಟ್ ಅಲ್ಲಿ. ನಿಮ್ಗೆಲ್ಲ ಆಪ್ಷನ್ ಬರುವಂತ ವೆಹಿಕಲ್. ಸೊ ಒಂದು 1,25,000 8.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ಒಂದು 15 ಲಕ್ಷ ಕೊಡೋಣ. ಓಕೆ, 15 ಲಕ್ಷ ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸೊ ಇದಕ್ಕೆ ಒಂದು 15 ಲಕ್ಷನೂ ಲೋನ್ ಮಾಡ್ಸೋಣ. 0 ಡೌನ್ ಪೇಮೆಂಟ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಕಡೆಯಿಂದ ಯಾರೆಲ್ಲ ನೋಡ್ಕೊಂಡ್ ಬರ್ತಾರೆ 6,70,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ. ಡೌನ್ ಪೇಮೆಂಟ್ ಹೇಳಿ. 0 ಡೌನ್ ಪೇಮೆಂಟ್. ಸೊ ಒಂದು ಒಳ್ಳೆ ಗಾಡಿ. ಸೊ 21 ಮಾಡಲು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಳ್ಳೋಣ. 5 ಲಕ್ಷಕ್ಕೆ ಅದು ಕೂಡ i20 ಆಸ್ಟಾ ಫುಲ್ಲಿ ಟಾಪ್ ಅಂಡ್ 0 ಡೌನ್ ಪೇಮೆಂಟ್. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಸೊ ಯೂಟ್ಯೂಬಲ್ಲೇ ಫಸ್ಟ್ ಟೈಮ್ ಅಂದರೆ ಮೊದಲನೇ ಬಾರಿಗೆ ಒಂದು ಶೋರೂಮ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇನ್ಫ್ಲುಯೆನ್ಸರ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಇವ್ರು ಬಂದು ಇನ್ಫ್ಲುಯೆನ್ಸರ್. ಸೊ ಇನ್ಫ್ಲುಯೆನ್ಸರ್ ಅಂದಮೇಲೆ ನೀವು ಒಂದು ಗೆಸ್ಸಿಂಗರ್ ಬರ್ಬೋದು. ಅಂದರೆ ಬೇರೆಯವ್ರಿಗಿಂತ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಗಾಡಿಗಳನ್ನ ಕೊಡ್ತಾರೆ. ಯಾಕಂದರೆ ಮಾರ್ಕೆಟ್ ಪ್ರೈಸ್ ಇವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ಮೇಲೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಕಾರ್ಸ್ಟೋನ್ ಹೊಸ ಶೋರೂಮ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬಂದು ಹರ್ಷ ಅಂತ ಹೇಳಿ. ಸೊ ನಿಮ್ಮ ಚಾನಲ್ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸೊ ಅವ್ರಿಗೆಲ್ಲ ನಾನು ನಿಮ್ಮ ಕಡೆಯಿಂದ ಕೃತಜ್ಞತೆಯಿಂದ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಶೋರೂಮ್ಗೆ ನೀವು ಬಂದಿರೋದು ನಮ್ಗೆ ಭಾಳ ಖುಷಿ ಇದೆ. ಸೊ ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ನಾನು ನಿಮ್ಮ ಹರ್ಷ ಮಾತಾಡ್ತಾ ಇದ್ದೀನಿ ಕಾರ್ಸ್ಟೋನಿಂದ. ಸೊ ಯಾರೆಲ್ಲ ನಮ್ಮ ಕಾರ್ ಶೋರೂಮು ಆಗಿರೋದು ಹೊಸದಾಗಿ ನೋಡಿರಲ್ವೋ, ಸೊ ನೋಡಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ಒಳ್ಳೊಳ್ಳೆ ಪ್ರೈಸ್ಗೆ ಒಂದು ಒಳ್ಳೊಳ್ಳೆ ಗಾಡಿಗಳು ಕೊಡಬೇಕು ಅನ್ನೋ ಇಂಟೆನ್ಷನಲ್ಲೇ ನಾನು ವಿಡಿಯೋಗಳು ಮಾಡೋದು. ಯಾವಾಗಲೂ ಕಾರ್ ತರೋದು ನಮ್ಮ ಕಸ್ಟಮರ್ಗಳಿಗೋಸ್ಕರನೇ ನಾನು ಯಾವಾಗಲೂ ಮಾಡೋದು. ಸೊ ಈ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡಿ. ಒಂದು ಒಳ್ಳೊಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಕಾರ್ಗಳಿದೆ ನಮ್ಮ ಹತ್ರ. ಓಕೆ, ಒಳ್ಳೊಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಕಾರ್ಗಳು ಇಲ್ಲಿ ಸಿಗುತ್ತೆ. ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮ ಲೊಕೇಶನ್ ಬಂದು ಮಂಗಳೂರು PU ಕಾಲೇಜ್ ಇದೇನೆ. ಸೊ ಅದ್ರ ರೈಲ್ವೆ ಲೇಔಟ್ ರೋಡ್ಗೆ ಹೋಗೋದ್ರಲ್ಲೇ ಒಂದು 100 ಮೀಟರ್ಸಲ್ಲೇ ನಮ್ಮದು ಶೋರೂಮ್ ಇರೋವಂಥದ್ದು ಕಾರ್ಸ್ಟೋನ್ ಅಂತ. ಸೊ ವಿಸಿಟ್ ಮಾಡಿ, ಖಂಡಿತ ನಿಮಗೆ ಒಳ್ಳೊಳ್ಳೆ ಪ್ರೈಸ್ಗಂತೂ ಮಿಸ್ ಆಗ್ದಂಗೆ ಒಂದೊಂದು ಒಳ್ಳೊಳ್ಳೆ ಗಾಡಿಗಳಿದೆ ನಮ್ಮ ಹತ್ರ. ಓಕೆ, ಸೊ ಕೇಳಿದ್ರಲ್ಲ ಒಳ್ಳೊಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಈಗ 1 ಬೈ 1 ನಾವು ಡೀಟೇಲ್ಸ್ ತಿಳಿಸ್ಕೊಂಡು ಹೋಗ್ತೀವಿ. ಸೊ ನಿಮಗೆ ಗೊತ್ತು ಫ್ಯಾಮಿಲಿ ಕಾರ್ ಅಂತ ಬಂದ್ರೆ ಪ್ರತಿಯೊಬ್ಬರು ಕೇಳುವಂಥದ್ದು 7 ಸೀಟರ್ ಇನೋವಾ ಬೇಕು ಅಂತ. ಅಂಥದ್ರಲ್ಲಿ ಇವ್ರ ಹತ್ರ 2 ಇನೋವಾ ಇದೆ ಅಲ್ಲ ಇವತ್ತು? 2 ಇದೆ, 3 ಇದೆ. ಒಂದು 2 ಇನೋವಾ ಇದೆ, 1 ಇನೋವಾ ಕ್ರಿಸ್ಟಾ ಇದೆ. ಓಕೆ, ಇನೋವಾ ಕ್ರಿಸ್ಟಾ 2 ಕೂಡ ಇರುತ್ತೆ. ಅಂಥದ್ರಲ್ಲಿ ಫಸ್ಟ್ ಒನ್ ಇನೋವಾ 7 ಸೀಟರ್ ವೆಹಿಕಲ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥದ್ದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಬರುವಂಥ ಗಾಡಿ. ಡೀಟೇಲ್ ಸರ್ ಒಂದು 5 ಸೀಟ್ರ್ ಬಜೆಟಲ್ಲಿ ಒಂದು 7 ಸೀಟ್ರ್ ವೆಹಿಕಲ್ ಕೊಡ್ತೀನಿ. ಸೊ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು. ಬೇಗ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸೇವ್ ಮಾಡಿಕೊಂಡು ಬನ್ನಿ. ನಮ್ಮ ಕಾರ್ಸ್ಟೋನ್ಗೆ ಬೇಗ ಸೇಲ್ ಆಗಿಬಿಡುತ್ತೆ ಇದು. ಸೊ 2011 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲು, ಫ್ರೆಶ್ FC ಇನ್ಸೂರೆನ್ಸು, ಬ್ರ್ಯಾಂಡ್ ನ್ಯೂ 17 ಇಂಚ್ ಅಲಾಯ್ ವೀಲ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಡೈಮಂಡ್ ಕಟ್ಟು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತ ಹೇಳ್ಬೋದು. ಒಂದು 80% ಟೈರ್ ಇದೆ. ಸೊ ನಿಮ್ಮ ಮಳೆಯಲ್ಲಿ ನಿಮಗೆ ಕ್ಲಾರಿಟಿ ಕಾಣ್ತಾ ಇರ್ಬೋದು, ಬಟ್ ಆದರೆ ಮಳೆಯಲ್ಲೂ ನಾವು ಕಸ್ಟಮರ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಒಂದು 5.5 ಲಕ್ಷ ಬಜೆಟ್ಗೆ ಫೈನಲ್ ಆಗುತ್ತೆ ವಿತ್ ಫ್ರೆಶ್ FC ಇನ್ಸೂರೆನ್ಸು. 7 ಸೀಟು ಈ ವೆಹಿಕಲ್ ಇದು. ಕ್ಯಾಪ್ಟನ್ ಸೀಟ್ಸ್ ಕೂಡ ಇದೆ ಇದರಲ್ಲಿ. ಬೇಗ ಸೇವ್ ಮಾಡ್ಕೊಂಡು ಬನ್ನಿ ನಮ್ಮ ಕಾರ್ಸ್ಟೋನ್ಗೆ. ಓಕೆ, ಸೊ ಕೇಳಿದ್ರಲ್ಲ ಪ್ರೈಸ್ ಖಂಡಿತ ನಿಮಗೆ ವರ್ದಂತ ಅನ್ಸಿರುತ್ತೆ. ಸೊ ಮತ್ತೆ ನೀವು ತಡ ಮಾಡ್ತಾ ಇದ್ರೆ ಕಾರ್ಸ್ಟೋನ್ಗೆ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಬೇಕಾದಂಥ ಒಂದು ಕನಸಿನ ಕಾರ್ಗಳನ್ನ ನೀವು ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ರಿಡ್ಜು ಟಾಲ್ ಬೈ ಶೇಪ್ ಅಂತ ಗಾಡಿ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಜನ ಹೈಟ್ ಇರ್ತಾರೆ. ಸೊ ಅವ್ರಿಗೆ ಆಲ್ಟೋ ಆಗಲಿ ಬೇರೆ ಗಾಡಿಗಳು ಅಡ್ಜಸ್ಟ್ ಆಗೋದಿಲ್ಲ. ಸೊ ಅಂಥವ್ರಿಗೆ ರಿಡ್ಜು ವ್ಯಾಗನರ್ ಪ್ರಿಫರಬಲ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಮಾರುತಿ ಸುಜುಕಿ ರಿಡ್ಜು ಕೂಡ ಇವ್ರ ಹತ್ರ ಇರುತ್ತೆ. ಡೀಟೇಲ್ ಸರ್ ಇದ್ರ ಡೀಟೇಲ್ಸ್ ಹೇಳಕ್ಕೆ ಹೋದರೆ ನಿಮಗೆ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲು VXI ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಸೊ 80% ಟೈರ್ ಇದೆ ಅಂತ ಹೇಳ್ಬೋದು. 50,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಇದ್ರ ಪ್ರೈಸ್ ಬಂದು 2,25,000ಕ್ಕೆ ಫೈನಲ್ ಆಗುತ್ತೆ. ಓಕೆ, 2,25,000 ಈ ರೇಂಜಲ್ಲಿ ನೀವೇನಾದರೂ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಅದು ಕೂಡ ಒಳ್ಳೆ ಕಂಡೀಷನ್ ಇರುವಂಥ ಗಾಡಿ ಬೇಕು ಅಂದವ್ರಿಗೆ ಸೊ ಖಂಡಿತವಾಗಿ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ವರ್ಣ. ಸರ್ ಒಂದು ಲೇಟೆಸ್ಟ್ ಮಾಡಲು ವರ್ಣ ಇದು 15 ಮಾಡಲು ಫೇಸ್ ಲಿಫ್ಟ್ ಆಗಿರೋ ಗ್ರಿಲ್ ನೋಡ್ತಾ ಇರ್ಬೋದು. ಇದು ವರ್ಣ 4S ಅಂತ ನ್ಯೂ ಶೇಪ್ ಇದು. ಸೊ ಇದು 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 90,000 ಡ್ರೈವನ್ ಆಗಿದೆ. ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದು ಕೂಡ ಅಷ್ಟೇ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5 ಲಕ್ಷಕ್ಕೆ
ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಲೋನ್? 6 ಲಕ್ಷ ಲೋನ್ ಮಾಡ್ಸೋಣ, 1 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತೀನಿ ಅವ್ರಿಗೆ. 1 ಲಕ್ಷ ಎಕ್ಸ್ಟ್ರಾನೇ ಲೋನ್ ಆಗುತ್ತೆ, ಯಾಕಂದ್ರೆ ಇವರು ಕಡಿಮೆ ಪ್ರೈಸ್ ಕೊಡೋದ್ರಿಂದ ID ವ್ಯಾಲ್ಯೂ ಕೂಡ ಇರೋದ್ರಿಂದ ಸೊ ನಿಮ್ಗೆ ಏನಾಗುತ್ತೆ ಲೋನು ಕೂಡ ಅಮೌಂಟ್ ಜಾಸ್ತಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ಈ ಲೋನು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಆಧಾರಿತವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತ್ರ ಅಲ್ಲ, ಒಳಗಡೆ ಇನ್ನೂ ಯೂಸ್ ಸ್ಟಾಕ್ಸ್ ಇರುತ್ತೆ, 1 by 1 ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಏನು ಸರ್ ರಿಡ್ಸ್ ತೋರಿಸ್ಬಿಟ್ರಿ, ನಮಗೆ ಸ್ವಿಫ್ಟೇ ಬೇಕು ಸರ್, ಡೀಸೆಲೇ ಬೇಕು ಅಂದರೆ ಸೊ ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇರುತ್ತೆ, ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು ಏನು ಕೂಡ ಚೇಂಜ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಡೀಸೆಲ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ 18-20+ ಅಂದರೆ 18ಕ್ಕಿಂತ 20 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫೋ ಪವರ್ ವಿಂಡೋ, ಪೋಸ್ಟರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಡೀಟೇಲ್ ಸರ್. ಸರ್ ಒಂದು ಇಂಡಿಯನ್ ರೋಡ್ಸ್ಗೆ ಪರ್ಫೆಕ್ಟ್ ಗಾಡಿ ಅಂತ ಹೇಳ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಗಾಡಿ ಅಂತ ಹೇಳ್ಬೋದು. ತುಂಬ ಫಾಸ್ಟ್ ಸೇಲ್ ಮೂವ್ಮೆಂಟ್ ಆಗೋಂಥ ವೆಹಿಕಲ್ ಇದು. ಒಂದು 14 ಮಾಡಲು VDI ಆಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್. 1,10,000 ಓಡಿದೆ. ನಾವು ಡೈಲಿ ಯೂಸೇಜ್ ಮಾಡ್ತಾ ಇರೋದು ಇದೇ ಗಾಡಿಲಿ. ಒಂದು 20-22 ಮೈಲೇಜ್ ಆರಾಮಾಗಿ ಬರ್ತಾ ಇದೆ. 17 ಇಂಚ್ ಅಲಾಯ್ ವೀಲ್ಸ್ ಇದೆ, ವಿತ್ ಮೆಚ್ಲಿನ್ ಟೈರ್ ಇದೆ. ಒಂದು ಟೈರ್ 14,000 ಆಗುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ಬ್ರ್ಯಾಂಡ್ ನ್ಯೂ ಹಾಕ್ಸಿದ್ದೀವಿ. ಸೊ ಇದು ಕೋಟಿಂಗ್ ಪ್ರೈಸ್ ಬಂದು 4,50,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಸೋಣ, ವಿತ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ, 4,50,000ಕ್ಕೆ ಅದು ಕೂಡ ಮಾಡೆಲ್ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟ್. ಸೊ ಇದು ಫುಲ್ ಲೋನ್ ಆಗುತ್ತೆ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಅದು ಕೂಡ ಸ್ವಿಫ್ಟ್. ಬೇಕು ಅನ್ನೋರು ಬೇಗ ಕಾಲ್ ಮಾಡಬೇಕಾಗುತ್ತೆ. ಸೊ ಇನ್ನು ವೆಹಿಕಲ್ಸ್ ಬೇಜಾನ್ ಸ್ಟಾಕ್ಸ್ ಅಲ್ಲಿ ಇರುತ್ತೆ ಕಣ್ರಿ. ಸೊ ನೀವು ನೋಡ್ತಾ ಬೋದು ಹಳೆ ಕದ್ದರು ಯಾವತ್ತಿದ್ರು ಕಡಿಮೆನೇ ಆಗೋದಿಲ್ಲ. ಹಳೆ ಗನ್ನು, ಮಿಷಿನ್ ಗನ್ನು ಅನ್ನೋರಿಗೆ ಸುಮೋ ಗೋಲ್ಡ್ ಇದು. ಸೊ ಗ್ರ್ಯಾಂಡಿ. ಸೊ 9 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್. 1 ಲಕ್ಷ ಡ್ರೈವನ್ ಆಗಿದೆ, ವಿತ್ ಒಂದು 70% ಟೈರ್ ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಒಳ್ಳೆ ಪ್ರೈಸ್ಗೆ ಆಗುತ್ತೆ. 2.25 ಲಕ್ಷಕ್ಕೆ ಫೈನಲ್ ಆಗುತ್ತೆ ಇದು. ಓಕೆ, 2,25,000 ಅಂದ್ರೆ 2,25,000ಗೆ ನಿಮ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ, ವಿತ್ FC ಇನ್ಸೂರೆನ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ್ದು. ತುಂಬಾ ಜನ ಹೇಳ್ಬೋದು ಸರ್ ಇನ್ನೂ ಕಡಿಮೆ ಕೂಡ ಸಿಗುತ್ತೆ ಅಲ್ವಾ ಅಂತ. ಬಟ್ ಏನಪ್ಪಾ ಅಂದ್ರೆ ಸ್ಥಿತಿಗತಿ ಅಂದ್ರೆ ಕಂಡೀಷನ್ ಅಂತ ಏನ್ ಹೇಳ್ತೀವಿ, ಸೊ ಅದ್ರ ಮೇಲೆ ಯಾವತ್ತೂ ಕೂಡ ಕಾರಿನ ಬೆಲೆ ಆಧಾರಿತವಾಗಿರುತ್ತೆ. ನಿಮ್ಗೆ ಒಳ್ಳೆ ಕಂಡೀಷನ್ ಗಾಡಿ ಬೇಕು ಅಂದ್ರೆ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚಿಗೆ ದುಡ್ಡು ಕೊಟ್ಟಾಗ ನಿಮಗೆ ದುಡ್ಡು ಮತ್ತೆ ಖರ್ಚಾಗೋದಿಲ್ಲ. ಕಡಿಮೆ ಬಜೆಟಲ್ಲಿ ತೊಗೊಂಡಾಗ ನಿಮಗೆ ಗೊತ್ತು ಎಷ್ಟು ಖರ್ಚಾಗುತ್ತೆ ಅಂತಲೂ ಕೂಡ ಹೇಳಕ್ ಬರೋದಿಲ್ಲ. ಸೊ ಯಾರೇ ನೋಡ್ತಾ ಇದ್ರೆ ಎಕ್ಸಿಡೆಂಟ್ ಕಂಡೀಷನ್ ಇರುವಂಥದ್ದು ಬೇಗ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಸೂಪರ್ ಗಾಡಿ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ವೆಹಿಕಲ್. ಒಂದು ಬೆಂಗಳೂರು ಟ್ರಾಫಿಕ್ ಅಂತೂ ಆಟೋಮೆಟಿಕ್ ವೆಹಿಕಲ್ ಖಂಡಿತ ನೆಸೆಸರಿ. ನಾವು ಈ ಬೆಂಗಳೂರು ಟ್ರಾಫಿಕ್ ಅಂತೂ ಬೇಜಾರಾಗ್ಬಿಟ್ಟಿದೀವಿ. ಸೊ ಆಟೋಮೆಟಿಕ್ ಚಿಕ್ಕ ಗಾಡಿ ಇಟ್ಕೊಳ್ಳೋರ್ಗಂತೂ ಒಂದು ಒಳ್ಳೆ ಪ್ರೈಸಿಂಗ್ ಕೊಡ್ತೀನಿ. 2.5 ಲಕ್ಷಕ್ಕೆ 13 ಮಾಡಲು i10 ಇದು. ಸೊ ಅದರಲ್ಲೂ ನಿಮಗೆ ವಿತ್ ಎಲ್ಲ ಫೀಚರ್ಸ್ ಬರೋಂಥ ವೆಹಿಕಲ್. ಸನ್ರೂಫ್ ಆಗಿರ್ಬೋದು, ಡ್ಯಾಶ್ ಕ್ಯಾಮ್ರಾ ಆಗಿರ್ಬೋದು, ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು, 5 ಮ್ಯಾಗ್ವಿಲ್ ಇದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರು. FC ಇನ್ಸೂರೆನ್ಸ್ ಕೂಡ ಫ್ರೆಶ್ ಇದೆ. 2.5 ಲಕ್ಷಕ್ಕೆ ಯಾರು ಕೊಡಲ್ಲ. 13 ಮಾಡಲು ಚಾಲೆಂಜಿಂಗ್ ಪ್ರೈಸು. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ, ಕಲಿಯೋದಕ್ಕೋಸ್ಕರ ಚೇಂಜ್ ಆಗಿರೋಂಥ ಇದು. 50,000 ಓಡಿರೋ, ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಸೊ ಓನರ್ ಸ್ವಲ್ಪ 4 ಓನರ್ ಆಗಿದೆ. ಯಾರೆಲ್ಲ ಒಂದು 2.5 ಲಕ್ಷ ಬಜೆಟ್ ಅಲ್ಲಿ ನಿಮಗೆ ಬೇಸಿಕ್ ಗಾಡಿ ಸಿಗುತ್ತೆ, i10 ಅಲ್ಲಿ ಒಂದು 9-8 ಆ ರೇಂಜ್ ಕೊಡ್ತಾರೆ. ನಾನು 13 ಮಾಡಲು ವಿತ್ ಸನ್ರೂಫ್ ಇರೋ ವೆಹಿಕಲ್ ಕೊಡ್ತೀನಿ 2.5 ಲಕ್ಷಕ್ಕೆ. ಅದು ಕೂಡ ಸನ್ರೂಫ್ ಅಂದ್ರೆ ಸೂರ್ಯ ಚಾವಣಿ ಇರುವಂತ ಗಾಡಿ ಕಂಟ್ರಿ. ಸೊ ಇವಾಗೆಲ್ಲ ನೀವು ಅದೇ ಸೂರ್ಯ ಚಾವಣಿ ಅಂದ್ರೆ ಸನ್ರೂಫ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಅಂತ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಸನ್ರೂಫ್ ಇರುವಂತ ಗಾಡಿ ಬೇಕು ಅನ್ನೋರು Hyundai i10 ಖಂಡಿತವಾಗಿ ಪ್ರಿಫರ್ ಮಾಡಬಹುದು. ಮೈಲೇಜ್ ನಿಮಗೆ ಗೊತ್ತೆ ಆಸ್ ಯೂಶುವಲ್ 16+. ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ, ಓಡಿಸೋ ಡ್ರೈವರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಸರ್ ಇದು ಬಂದು 2011 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್. ಸೊ ಇದರಲ್ಲೂ ಅಲಾಯ್ ವೀಲ್ಸ್ ಇದೆ, 5 ಅಲಾಯ್ ವೀಲ್ಸ್ ಇದೆ. ಸಣ್ಣ ಪುಟ್ಟ ಬಂಪರ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಸೊ ಇದ್ರ ಪ್ರೈಸ್ ಬಂದು 2.5 ಲಕ್ಷ ಹೇಳ್ತಾ ಇದ್ದಾರೆ. ಇದು ಕೂಡ 2.5 ಲಕ್ಷ. ಓಕೆ, ವಿತ್ ಸನ್ರೂಫ್, ವಿತೌಟ್ ಸನ್ರೂಫ್? ವಿತೌಟ್ ಸನ್ರೂಫ್, 2 ಆಪ್ಷನ್ ಇದೆ. ಓಕೆ, 2 ಕೂಡ ಆಪ್ಷನ್ ಇರುತ್ತೆ. ಸೊ ಬೇಕು ಅನ್ನೋರು ಯಾವ್ದು ಬೇಕು ಯೋಚನೆ ಮಾಡಿ ತದನಂತರ ನೀವು ಖಂಡಿತವಾಗಿ ಪರ್ಚೇಸ್ ಮಾಡಬೇಕು. ಯಾಕಂದ್ರೆ ದುಡ್ಡು ನಿಮ್ದಾಗಿರುತ್ತೆ. ಸೊ ಖಂಡಿತವಾಗಿ ಯಾವುದು ಬೇಕು ಅಂತ ಯೋಚನೆ ಮಾಡಿ ನೀವು ಪರ್ಚೇಸ್ ಮಾಡಬೇಕು. ಸೊ ನೆಕ್ಸ್ಟ್ ಸರ್ ಒಂದು ಸಿಯಾಜ್ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಕಲರ್ ಅಲ್ಲಿ ಒಂದು ಡೀಸೆಂಟ್ ಕಲರ್ ಅಂತ ಹೇಳ್ಬೋದು. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ZA ಆಗಿರುತ್ತೆ. 90,000 ಓಡಿರುವಂತ ವೆಹಿಕಲ್, ವಿತ್ ಹೊಸ ಬ್ಯಾಟ್ರಿ ಹಾಕೊಂಡಿದ್ದಾರೆ. ಇದು ಒಂದು 20+ ಮೈಲೇಜ್ ಬರುತ್ತೆ ಆರಾಮಾಗಿ. ಹೌದು. ಸೊ ಒಂದು ಸಿಯಾಜ್ ವೆಹಿಕಲ್ 5.5 ಲಕ್ಷ ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರೋ 5.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ, 5,25,000ಕ್ಕೆ ಮಾರುತಿ ಸುಜುಕಿಯ ಒಂದು ಲಕ್ಸುರಿ ಸೆಡನ್ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಸಿಯಾಜ್ ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದು 0 ಡೌನ್ ಪೇಮೆಂಟ್ ಮಾಡೋಣ. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಅಂದ್ರೆ ಯಾವುದೇ ರೀತಿಯ ಮುಂಗಡ ಪಾವತಿ ಇಲ್ಲದೆ ನೀವು ಈ ಗಾಡಿ ಕೂಡ ನೀವು ಖರೀದಿ ಮಾಡಬಹುದು. ಸೊ ನೆಕ್ಸ್ಟ್ ಒಂದು 13 ಮಾಡಲು ಸ್ವಿಫ್ಟ್ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಒಂದು 13 ಮಾಡಲಾಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. 1 ಲಕ್ಷ ಶೋರೂಮ್ ರೆಕಾರ್ಡ್ ಇದೆ, 5 ಮ್ಯಾಗ್ವಿಲ್ ಇದೆ. ಇದರಲ್ಲೂ ಕೂಡ ಒಂದು 60% ಟೈರ್ ಇದೆ. ಒಂದು 20,000 ಆರಾಮಾಗಿ ಓಡಿಸ್ಕೋಬಹುದು. ಸೊ ಏನು ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಗಾಡಿ ಚೆನ್ನಾಗಿದೆ. ಒಂದು ಸಿಲ್ವರ್ ಕಲರ್, ಗ್ರೇಯಿಶ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ 4 ಲಕ್ಷ ಕೋಟಿಂಗ್ ಇದೆ. ಸೊ ಒಂದು 360 ರೇಂಜ್ಗೆ ಮಾತುಕತೆ ಮಾಡ್ಕೊಡೋಣ. ಓಕೆ, 3,60,000ಗೆ ಅದು ಕೂಡ ಪೆಟ್ರೋಲ್ ಇಂಜಿನ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದರಲ್ಲೂ ಕೂಡ 16-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಕೂಡ ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟಾಟಾದ ನಂಬಿಕಸ್ಥ ಬ್ರ್ಯಾಂಡ್ ಅಂತ ಹೇಳ್ಬೋದು. ಟಾಟಾ ನಿಮಗೆ ಗೊತ್ತಲ್ವಾ. ಸೊ ಅಂಥದ್ರಲ್ಲಿ ಟಾಟಾ ನ್ಯಾನೋ 20+ ಮೈಲೇಜ್ ಬರುವಂಥ ಗಾಡಿ ಬೇಕು ಸರ್. ಬೆಂಗಳೂರು ಟ್ರಾಫಿಕ್ಗೆ ಕರೆಕ್ಟ್ ಆಗಿರಬೇಕು.
ಆರಾಮಾಗಿ ಓಡಾಡ್ಕೊಂಡಿರಬೇಕು, ನಮ್ದು ಚಿಕ್ಕ ಫ್ಯಾಮಿಲಿ ಚೊಕ್ಕದಾದ ಒಂದು ಕಾರ್ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಡೀಟೇಲ್ ಸರ್. ಸರ್ ಇದು ಬಂದು 15 ಮಾಡಲು ನ್ಯಾನೋ ಟ್ವಿಸ್ಟ್ ಅಂತ ಹೇಳಿ ಇದು. ಸೊ ಒಂದು ಇದು ಸ್ವಲ್ಪ ಓನರ್ಶಿಪ್ ಜಾಸ್ತಿ ಆಗಿದೆ. ಸೊ ಒಂದು 4th ಓನರ್ ಆಗಿರುತ್ತೆ. ಸೊ ಪಾರ್ಕ್ ಆ್ಯಂಡ್ ಸೇಲ್ಗೆ ಬಂದಿರುವಂಥ ವೆಹಿಕಲ್ಗಳು. ಸೊ ಇದು ಒಂದು 1,25,000 ರೇಂಜಿಗೆ ಮುಗಿಯುತ್ತೆ ಸರ್. ವಿತ್ 1,25,000 ಅಲೈವಿಲ್ಸ್ ಎಲ್ಲ ಬರುತ್ತೆ ಟ್ವಿಸ್ಟ್ ಅಲ್ಲಿ, ನಿಮಗೆಲ್ಲ ಆಪ್ಷನ್ ಬರುವಂಥ ವೆಹಿಕಲ್. ಸೊ ಒಂದು 1,25,000 ಒಂದು ಲೋ ಬಜೆಟ್ ವೆಹಿಕಲ್. ಓಕೆ, 1,25,000ಕ್ಕೆ ನ್ಯಾನೋ ಟ್ವಿಸ್ಟ್ ಕೂಡ ಸಿಗುವಂಥದ್ದು, ಅಂದರೆ ಪವರ್ ಸ್ಟೇರಿಂಗ್ ಜೊತೆ ಬರುವಂಥ ಗಾಡಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇಟ್ಟಿದ್ರೆ ಸೊ ಖಂಡಿತವಾಗಿ ಕರೆ ಮಾಡ್ಬೋದು. ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ಸಿಗ್ತಾ ಇರೋವಂಥದ್ದು. ಸೊ ನೆಕ್ಸ್ಟು ಮತ್ತೊಂದು ಇನೋವಾ. ಸೊ ನೀವು ನೋಡ್ತಾ ಹೋಗ್ಬೋದು ಕ್ಲಾಸ್ ಕಂಡೀಷನ್ ಇರುತ್ತೆ. ನೀವು ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗಬೇಕು. ಸೊ ಅಂಥ ಒಂದು ಕಂಡೀಷನ್ ಇರುವಂಥ ಗಾಡಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತಲೇ ಹೇಳ್ಬೋದು. ಮೈಲೇಜ್ ನಿಮಗೆ ಗೊತ್ತು 13-14 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಡೀಟೇಲ್ ಹೇಳಿ ಸರ್. ಇದು ಒಂದು ಇಂಡಿಯನ್ ರೋಡ್ಸ್ಗಂತೂ ಪರ್ಫೆಕ್ಟ್ ಗಾಡಿ. ಸೊ ಇನೋವಾ ಕ್ರಿಸ್ಟಾ ಯಾರೆಲ್ಲ ತೊಗೊಳೋದಕ್ಕಾಗಲ್ಲೋ, ಸೊ ಒಂದು ಇನೋವಾ ತೊಗೊಳೋದಕ್ಕೆ ಒಂದು ಒಳ್ಳೆ ಪ್ರೈಸಿಗೆ ತೊಗೊಂಬಂದಿರ್ತೀನಿ. ನಮ್ಮ ಕಾಸ್ಟ್ ಒನ್ ಇರೋದೇ ಒಂದು ಬಡವರಿಗೋಸ್ಕರ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೋಸ್ಕರ ಒಂದು ಒಳ್ಳೆ ಪ್ರೈಸಿಗೆ ಮಾಡ್ಕೊಳ್ಳೋಣ. ಸೊ ಇದು ಬಂದು 14 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ ಸ್ನೇಹಿತರೆ. ಸೊ ಒಂದು 5 ಎಕೊಮಾ ಟೈರ್ ಹಾಕೊಂಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವಿ ವರ್ಷನ್ ಆಗಿರುತ್ತೆ. ಅದರಲ್ಲೂ ನಿಮಗೆ ಒಂದು ಎಲಿಫೆಂಟ್ ಗ್ರೇ ಕಲರಲ್ಲಿ ಒಂದು ಫ್ರೆಶ್ ಇನ್ಸೂರೆನ್ಸ್ ಇರುವಂಥ ವೆಹಿಕಲ್ಲು. 8.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ 8.5 ಲಕ್ಷಕ್ಕೆ ಎಲ್ಲೂ ಇಲ್ಲ. ಬಜಾರಲ್ಲಿ 10-10.5 ಲಕ್ಷ ಹೇಳ್ತಾರೆ. 8.5 ಲಕ್ಷಕ್ಕೆ ಕೊಡೋಣ. ಓಕೆ, 8,50,000 ಅಂದರೆ 8,50,000 ಅಲವೆನ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಈಗ ಪ್ರತಿಯೊಂದು ಫೀಚರ್ ಇರುವಂಥ ಗಾಡಿ. ಸೊ ಯಾರು ಹುಡುಕ್ತಾ ಇದ್ದಾರೆ ಸೊ ಖಂಡಿತವಾಗಿ ಬರ್ಬೋದು. ಇವರೇ ಹೇಳಿದ್ದಾರೆ ಬಡವರಿಗೋಸ್ಕರ ಮತ್ತು ಮಧ್ಯಮ ವರ್ಗದ ಜನರಿಗೋಸ್ಕರ ನಾನು ಗಾಡಿ ಕೊಡ್ತಾ ಇರೋದು ಅಂತ. ದಯವಿಟ್ಟು ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ, ಬೇಗ ಕಾಸ್ಟ್ಯೂಮ್ಗೆ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ 17 ಮಾಡಲಾಗಿರುತ್ತೆ. ಅದು ಕೂಡ ಸೆಕೆಂಡ್ ಓನರ್ ವೆಹಿಕಲ್. ಸೊ ವಿ ವೇರಿಯಂಟ್ ಆಗಿರುತ್ತೆ. ಸೊ 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. ವಿತ್ ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಇದಕ್ಕೂ ಒಂದು ವಿ ವರ್ಷನ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಆಪ್ಷನ್ ಬರುವಂತ ವೆಹಿಕಲ್. ಸೊ ಒಂದು 15 ಲಕ್ಷಕ್ಕೆ ಕೊಡೋಣ. ಓಕೆ, 15 lakhs ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸೊ ಇದಕ್ಕೆ ಒಂದು 15 ಲಕ್ಷನೂ ಲೋನ್ ಮಾಡ್ಸೋಣ. ಝೀರೋ ಡೌನ್ ಪೇಮೆಂಟ್. ಇದು ಕೂಡ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಇನೋವಾ ಕ್ರಿಸ್ಟಾ ಕೂಡ ಸಿಗುವಂಥದ್ದು. ಸೊ ಯಾರ್ಯಾರು ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಇನೋವಾ ಕ್ರಿಸ್ಟಾನ ಹುಡುಕ್ತಾ ಇರ್ತೀರಾ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಾ, ಅವ್ರಿಗೋಸ್ಕರ ಬೆಸ್ಟ್ ಆಪ್ಷನ್ ಇರುತ್ತೆ. ಸೊ ಬೇಗ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಹಾನಿ ಅಂತ ಹೇಳ್ಬೋದು, ಅದು ಕೂಡ ಮಹೇಂದ್ರ XUV 500. ಅದು ಕೂಡ K13 ಅಂದ್ರೆ ಆಸನ್ ರಿಜಿಸ್ಟರ್ಡ್ ವೆಹಿಕಲ್. ಅಲೋವಿಲ್ಸ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್, ಕ್ರೂಸ್ ಕಂಟ್ರೋಲ್, ಈಗ ಪ್ರತಿಯೊಂದು ಕೂಡ ಫೀಚರ್ ಇರುವಂಥ ಗಾಡಿ. ನೀವು ನೋಡ್ತಾ ಹೋಗೋದು ಗಾಡಿ ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ. ಏನಪ್ಪ ಅಂದರೆ ಮಳೆ ಬಂದು ಮೇಲೆಲ್ಲ ಹನಿ ನಿಂತಿದೆ ಅಷ್ಟೇ. ಮಳೆಯಲ್ಲಿ ಜೊತೆಯಲ್ಲಿ ನಿಮಗೋಸ್ಕರ ಒಂದು ವಿಡಿಯೋ ಶೂಟಲ್ಲಿ ನಾನು ಕೂಡ ಇದ್ದೀನಿ. ಡೀಟೇಲ್ ಸರ್ ಇದು 13 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್, W8 ವೇರಿಯಂಟ್ ಆಗಿರುತ್ತೆ. 8 ಏರ್ ಬ್ಯಾಗ್ ಜೊತೆಗೆ ಅಲೋವಿಲ್ಸ್ ಆಗಿರ್ಬೋದು, ಭಾಳನೇ ಫೀಚರ್ಸ್ ಬರೋಂಥ ವೆಹಿಕಲ್. ಕಸ್ಟಮರ್ ಈಗಷ್ಟೇ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿರೋ ವಿತ್ ಕ್ಯಾನ್ವಾಸ್ ಇನ್ಸ್ಟಾಲೇಷನ್ ಆಗಿದೆ. ಸೊ ಎಲ್ಲ ಆಪ್ಷನ್ ಇರುವಂಥ ವೆಹಿಕಲ್, ಎಲ್ಲ ಫೀಚರ್ಸ್ ಇರುವಂಥ ವೆಹಿಕಲ್. ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5.5 ಲಕ್ಷಕ್ಕೆ ಲೋನ್ ಇದಕ್ಕೆ. ಸೊ ಇದಕ್ಕೊಂದು 3.5 ಲೋನ್ ಮಾಡಿಸ್ಕೊಳ್ಳೋಣ. ಓಕೆ, 3.5 ಲಕ್ಷ ಲೋನು ಕೂಡ ಸಿಗುತ್ತೆ. ಇನ್ನು ಮಿಕ್ಕಿದ್ದೇನಿರುತ್ತೆ ಮುಂಗಡ ಪಾವತಿ ಅಂದರೆ ಡೌನ್ ಪೇಮೆಂಟ್ ಅಂತ ಹೇಳ್ಬೋದು. ಬೇಗ ಕರೆ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿಲೇ ಒಳ್ಳೆ ಡಿಮ್ಯಾಂಡ್ ಗಾಡಿ, ಮಾರ್ಕೆಟಲ್ಲೇ ಎಲ್ಲರೂ ಕೂಡ ಕೇಳುವಂಥ ಗಾಡಿ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಬ್ರೆಜಾ. ಅದು ಕೂಡ ಅಲೋವಿಲ್ಸ್ ಎಲ್ಲನೂ ಕೂಡ ಇರುವಂಥದ್ದು. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಈಗ ಪ್ರತಿಯೊಂದು ಫೀಚರ್ ಕೂಡ ಇದರಲ್ಲೂ ಕೂಡ ಸಿಗುತ್ತೆ. ಅದು ಕೂಡ ಆಟೋಮೆಟಿಕ್ ವೇರಿಯಂಟ್. ಈ ಟ್ರಾಫಿಕಲ್ಲಿ ನಮ್ಗೆ ಆಗಲ್ಲ ಸರ್, ಗೇರ್ ಎಲ್ಲ ಹಾಕೋಕ್ಕಾಗಲ್ಲ, ಕ್ಲಚ್ ಎಲ್ಲ ಹಿಡಿಯೋಕ್ಕಾಗಲ್ಲ ಅನ್ನೋರಿಗೆ ಗಾಡಿ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು ಒಂದು ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋನ. ಒಳ್ಳೆ ಪ್ರೈಸಿಂಗ್ ಇದೆ. ಸೊ ಚಾಲೆಂಜ್ ಮಾಡ್ತೀನಿ, 7 ಲಕ್ಷಕ್ಕೆ 19 ಮಾಡಲು VDI ಆಟೋಮೆಟಿಕ್ ವೆಹಿಕಲ್ ಯಾರೂ ಕೊಡಲ್ಲ. ನಿಮ್ಮ ಚಾನೆಲ್ ಕಡೆಯಿಂದ ಯಾರೆಲ್ಲ ನೋಡ್ಕೊಂಡ್ ಬರ್ತಾರೆ 6,70,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ. ಡೌನ್ ಪೇಮೆಂಟ್ ಹೇಳಿ. ಝೀರೋ ಡೌನ್ ಪೇಮೆಂಟ್ ಸರ್. ಇದು ಕೂಡ ಝೀರೋ ಡೌನ್ ಪೇಮೆಂಟ್ ಅಂದ್ರೆ ಮುಂಗಡ ಪಾವತಿ ಏನು ಕೂಡ ಕೊಡದೆ ನೀವು ಈ ಕಾರ್ನು ಕೂಡ ಖರೀದಿ ಮಾಡಬಹುದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮೈಲೇಜ್ ನಿಮಗೆ ಗೊತ್ತು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ನೀವು ಹೇಗೆ ಓಡಿಸ್ತೀರಾ ಸೊ ಅದ್ರ ಮೇಲೆ ನಿಮ್ಮ ಮೈಲೇಜ್ ಬಂದೇ ಬರುತ್ತೆ. ನೆಕ್ಸ್ಟ್ ಯುಟಿಲಿಟಿ ವೆಹಿಕಲ್ ಈಕೋ ಇದೆಯಾ ಸರ್? ಸೇಲ್ ಮಾಡ್ಬಿಟ್ರಾ? ಈಕೋ ಇದೆ. ಸೊ ಒಬ್ರು ಲೋನ್ಗೆ ಹೋಗಿದ್ದಾರೆ, ಬಟ್ ಆದ್ರೂ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇದು ಬಂದು 2021 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಸೊ 90,000 ಓಡಿದೆ. ಒಂದು ಒಳ್ಳೆ ಗುಡ್ ಬಾಡಿ ಲೈನೇಜ್ ಇದೆ. ಮಂಗಳೂರು ರಿಜಿಸ್ಟ್ರೇಷನ್ ಆದರೆ ತುಂಬ ಜನ ಅನ್ಕೊಂತೀರಾ ರಸ್ಟಿಂಗ್ ಇದೆ ಅಂತ. ಸೊ ಬೆಂಗಳೂರಲ್ಲೇ ಓಡಿರೋಂಥ ವೆಹಿಕಲ್ ವಿತ್ ನಿಮಗೆ ರೆಕಾರ್ಡ್ ಕೊಡ್ತೀನಿ ನಾನು. ಸೊ ಯಾವುದೇ ಥರ ರಸ್ಟಿಂಗ್ ಆಗಲಿ, ಆಕ್ಸಿಡೆಂಟ್ ಆಗಲಿ ಯಾವುದೂ ಇಲ್ಲ. ಸೊ ಒಂದು ಒಳ್ಳೆ ಗಾಡಿ. ಸೊ 21 ಮಾಡಲು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ, ಅದು ಕೂಡ ಏರ್ ಬ್ಯಾಗ್, ABS ಇರುವಂಥ ಗಾಡಿ. ಹೌದು. 5 ಸೀಟರ್ 7 ಸೀಟರ್? ಇದು 5 ಸೀಟರ್ 7 ಸೀಟರ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ವಿತ್ AC ಅಲ್ಲ ಇದು? ವಿತೌಟ್ AC. ಇದು ವಿತೌಟ್ AC. 5 ಸೀಟರ್ ವಿತೌಟ್ AC ಈಕೋ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಇದು ಫುಲ್ ಲೋನ್ ಆಗುತ್ತೆ. ಇದು ಕೂಡ ನಿಮಗೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಈಕೋ ಸಿಗುತ್ತೆ. ಅದು ಕೂಡ ಮಾಡೆಲ್ ವೆಹಿಕಲ್, ಕಡಿಮೆ ಪ್ರೈಸ್ ಅಲ್ಲಿ. ಎಲ್ಲ ಕಡೆ ಸರ್ಚ್ ಮಾಡ್ಕೊಳ್ಳಿ, ಆನ್ಲೈನ್ ಆಫ್ಲೈನ್ ಎಲ್ಲಿ ಬೇಕಾದ್ರೂ ಹುಡುಕೊಳ್ಳಿ. ಒಳ್ಳೆ ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಬೇಕು ಅನ್ನೋ ವಿಸಿಟ್ ಮಾಡಲೇಬೇಕು. ನೆಕ್ಸ್ಟ್ ಒಂದು ಫಿಯಟ್ ಲೀನಿಯರ್. ಆಗಿನ ಕಾಲದ್ದು ಒಂದು ಸ್ಪೋರ್ಟ್ಸ್ ಜಮಾನದಲ್ಲಿ ಕದರ್ರಾಗಿ ಫುಲ್ ಗೆತ್ತಾಗಿ ಬಾಳಿದಂಥ ಒಂದು ಕಾರ್ ಅಂತಲೇ ಹೇಳ್ಬೋದು. ಅದು ಕೂಡ ಎಮೋಷನ್ ಪ್ಯಾಕ್ ಅಂದರೆ ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS ಹೀಗೆ ಪ್ರತಿಯೊಂದು ಕೂಡ ಬರುತ್ತೆ.
ಜೊತೆಗೆ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಈ ಕಾರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಇದು ಡೀಟೇಲ್? ಸರ್ ಇದು ಡೀಟೇಲ್ಸ್ ಕಸ್ಟಮರ್ ಇನ್ನೂ ಕೊಟ್ಟಿಲ್ಲ, ಈಗಷ್ಟೇ ಎಕ್ಸ್ಚೇಂಜ್ ಬಂದಿದೆ ಗಾಡಿ, ಮಾತುಕತೆ ನಡೀತಾ ಇದೆ. 9 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ ಒಂದು ಒಳ್ಳೆ ಪ್ರೈಸಿಗೆ ಮಾಡಿಸ್ಕೊಡ್ತೀನಿ. ಸೊ ಅಪ್ಡೇಟ್ ಮಾಡೋಣ ವಿಡಿಯೋದಲ್ಲಿ ನೆಕ್ಸ್ಟ್. ಓಕೆ, ಸೊ ಯಾರ್ಯಾರು ಫಿಯಟ್ ನೀನಿಯಾ ಅದು ಕೂಡ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ಬೆಸ್ಟ್ ಪ್ರೈಸಲ್ಲಿ ಬೇಕು ಅನ್ನೋರು ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಒಂದ್ಸಲ ಕಾಲ್ ಮಾಡ್ರಿ. ಇದ್ರ ಡೀಟೇಲ್ ಬಂದಾಗ ಖಂಡಿತವಾಗಿ ಶೇರ್ ಮಾಡ್ತಾರೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ಇದ್ದೇ ಇರುತ್ತೆ. ಖಂಡಿತವಾಗಿ ನಿಮ್ಮ ಕನಸಿನ ಕಾರ್ನ ನಿಮ್ಮ ಮನೆಗೆ ನೀವು ತಗೊಂಡು ಹೋಗ್ಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸರ್ ಇದು ಕೂಡ 0 ಡೌನ್ ಪೇಮೆಂಟ್. ನಮ್ಮ ಕಾಸ್ಟ್ ಓನಲ್ಲಿ ಯಾವ ಕಾರ್ ನೋಡ್ತಾ ಇದ್ದೀರಾ ಎಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೋಣ. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟಪ್ಪ ಓಡಿದೆ ಅಂದ್ರೆ ನೀವೇ ಶಾಕ್ ಆಗ್ತೀರಾ, ಜಸ್ಟ್ 50,000 ಅಷ್ಟೇ ಓಡಿದೆ ವಿತ್ ಶೋರೂಮ್ ರೆಕಾರ್ಡು, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಒಂದು ಡ್ಯುಯಲ್ ಟೋನ್ ಥೀಮ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದು ಮೆರೂನ್ ಕಲರ್ ಇದೆ. ಸೊ ಇದು ಅಷ್ಟೇ 5.5 ಲಕ್ಷ ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಳ್ಳೋಣ. 5 ಲಕ್ಷಕ್ಕೆ ಅದು ಕೂಡ i20 ಆಸ್ಟಾ ಫುಲ್ಲಿ ಟಾಪ್ ಆ್ಯಂಡ್ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟ್, ಹೀಗೆ ಪ್ರತಿಯೊಂದು ಫೀಚರು ಕೂಡ ಇರುವಂಥ ಗಾಡಿ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇರುತ್ತೆ. 0 ಡೌನ್ ಪೇಮೆಂಟಲ್ಲೂ ಕೂಡ i20 ನಿಮಗೆ ಸಿಗುತ್ತೆ. ಸೊ ಬೇಗ ಕಾಲ್ ಮಾಡಿ. ಸೊ ನೆಕ್ಸ್ಟ್ ಮತ್ತೊಂದು ಗಾಡಿ ಇರುತ್ತೆ, ಬನ್ನಿ ಅದ್ರದ್ದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ನನಗೊಂದು ಒಳ್ಳೆ ಕಾರ್ ಬೇಕು ಸರ್, ಕಂಪ್ಲೀಟ್ಲಿ ಮಾಡಿಫೈ ಆಗಿರಬೇಕು ಸರ್. ಎಕ್ಸ್ಟ್ರಾ ದುಡ್ಡೇ ನಾನು ಖರ್ಚು ಮಾಡಬಾರ್ದು. ಕಾರು ನಾನು ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ತಿರುಗಿ ನೋಡಬೇಕು ಅನ್ನೋರಿಗೆ Hyundai ವರ್ಣ ಕೂಡ ಇಲ್ಲಿ ಸ್ಟಾಕ್ಸಲ್ಲಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಕಾರಿಂದ ಔಟ್ಸೈಡೇ ಟೈರ್ ಬಂದ್ಬಿಟ್ಟಿದೆ. ಅಂದರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಬ್ರಾಡ್ ಟೈರು ಕೂಡ ಹಾಕ್ಸಿದ್ದಾರೆ. ಅದು ಕೂಡ 1 ಲಕ್ಷ ಅಂದರೆ ಖರ್ಚು ಮಾಡಬೇಕಾಗತ್ತೆ. ಸೊ ಇದ್ರದ್ದು ಯಾವ ಕಂಪ್ನಿ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ತದನಂತರ ನೀವು ಗೂಗಲ್ ಕೂಡ ಮಾಡಿ ನೋಡ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುತ್ತೆ. ಜೊತೆಗೆ ಕ್ರೂಸ್ ಕಂಟ್ರೋಲ್ ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಅಂತ ಹೇಳೋದಾದ್ರೆ ಆರಾಮಾಗಿ 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇದು ಬಂದು ಡೀಸೆಲ್ ವೇರಿಯಂಟ್. ಡೀಟೇಲು ಸರ್ ಇದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ವರ್ಣ EX ವೇರಿಯಂಟ್ ಆಗಿರುತ್ತೆ. ಸೊ ಮಿಡ್ ವೇರಿಯಂಟ್, ಇದರಲ್ಲೂ ಕೂಡ ABS, ಏರ್ ಬ್ಯಾಗು, ಆಟೋ ಕ್ಲೈಮೇಟ್ ಕಂಟ್ರೋಲ್ ಜೊತೆಗೆ ಭಾಳನೇ ಫೀಚರ್ಸ್ ಬರುವಂಥ ವೆಹಿಕಲ್. ಅದರಲ್ಲೂ ನಿಮಗೆ AD ಅಲೈವಿಲ್ಸ್ ಇದೆ. AD ಅಲೈವಿಲ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಒಂದು ಲೋ ಪ್ರೊಫೈಲ್ ಟೈರ್, 17 ಇಂಚ್ ಲೋ ಪ್ರೊಫೈಲ್ ಟೈರ್ ಇದೆ ಅಂತ ಹೇಳ್ಬೋದು. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಒಂದು 20 ಮೈಲೇಜ್ ಬರುತ್ತೆ. ಫ್ರೆಶ್ ಇನ್ಸೂರೆನ್ಸ್ ಕೂಡ ಇದೆ ಇದಕ್ಕೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. 7.5 ಲಕ್ಷಕ್ಕೆ ವರ್ಣ 19 ಮಾಡಲು ಸಿಂಗಲ್ ಓನರ್ ವಿತ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದೀನಿ ನಾನು. ಲೋನು 0 ಡೌನ್ ಪೇಮೆಂಟ್. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲ, ಇವ್ರ ಹತ್ರ ಇನ್ನೂ ಸ್ಟಾಕ್ಸ್ಗಳಿರುತ್ತೆ. ಬಟ್ ಏನಪ್ಪ ಅಂದರೆ ಶೋರೂಮಲ್ಲಿ ಎಷ್ಟು ಸ್ಟಾಕ್ಸ್ ಆಗುತ್ತೆ ಅಷ್ಟು ಮಾತ್ರ ಹಾಕಿದ್ದಾರೆ. ಸೊ ಇವ್ರ ಹತ್ರ ಮ್ಯಾಕ್ಸಿಮಮ್ ಬರುವಂಥದ್ದು ಕಸ್ಟಮರ್ ಗಾಡಿಗಳಿರುತ್ತೆ. ಸೊ ನೀವು ಕೂತ್ಕೊಂಡು ಮಾತಾಡಿದಾಗ ನಿಮಗೆ ಒಂದು ಖುಷಿ ಆಗಬೇಕು. ಏನಿದ್ರೆ ಇದರಲ್ಲಿ ಏನು ಹೇಳಿರ್ತಾರೆ ಪ್ರೈಸ್, ಅದರಲ್ಲೂ ಕೂಡ ನೆಗೆಷಬಲ್ ಆಗುತ್ತೆ. ವ್ಯಾಪಾರ ಆದ್ಮೇಲೆ ನೆಗೆಷಬಲ್ ಇದ್ದೇ ಇರುತ್ತೆ. ಖಂಡಿತ. ಸೊ XCV ಹುಡ್ಕೋರ್ಗೆ ಇನ್ನೂ ಆಪ್ಷನ್ ಇದೆ. ಸೊ ಗಾಡಿ ಫಿಲ್ ಆಗಿರೋದ್ರಿಂದ ಇಲ್ಲಿ ಹಾಕಿಲ್ಲ. ಗಾಡಿ ರಬ್ಬಿಂಗ್ ಪಾಲಿಶ್ಗೆ ಹೋಗಿದೆ. W10 ಒಂದು ಬರೋದೆ 15 ಮಾಡಲು 8 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ. ಇನ್ನೊಂದು W6 15 ಮಾಡಲು 4.5 ಲಕ್ಷಕ್ಕೆ ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸು. ಸೊ ಅದು ವಿಡಿಯೋ ನಿಮ್ಗೆ ನಾಳೆ ಕರೆಸ್ತೀನಿ, ಬನ್ನಿ ಅದು ಒಂದು ವಿಡಿಯೋ ಮಾಡೋಣ ನಮ್ಮ ವೀಕ್ಷಕರಿಗೋಸ್ಕರ. ಸೊ ಬನ್ನಿ, ಒಂದು ಒಳ್ಳೆ ಪ್ರೈಸು ಜೊತೆಗೆ ಮುಂದಕ್ಕೆ ಹೋಗೋಣ. ಕಸ್ಟಮರ್ಗೆ ಮಾರ್ಜಿನ್ ಕಡಿಮೆ ಇದ್ರೂ ಒಳ್ಳೊಳ್ಳೆ ಕಾರ್ ಕೊಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ಮಾಡ್ತಾ ಇದ್ದೀನಿ. ಕಾರ್ ಸ್ಟೋನ್ ಇರೋದೇ ಒಂದು ಬಡವ್ರಿಗೋಸ್ಕರ. ವಿಸಿಟ್ ಮಾಡಿ ಒಂದ್ಸತಿ, ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಪ್ರೈಸ್ಗಂತೂ ಇದ್ದೇ ಇರುತ್ತೆ. ಓಕೆ, ಮತ್ತೆ ನೀವು ತಡ ಮಾಡ್ತಾ ಇದ್ದೀರಾ, ಇವ್ರದ್ದು ಕೂಡ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇರುತ್ತೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿದ್ರೆ ಇವರ ಒಂದು ಚಾನಲ್ ಬರುತ್ತೆ. ಈಗೇನಪ್ಪ ಅಂದರೆ ನಾವು ತಿಂಗಳಿಗೊಂದ್ಸಲ ಬಂದು ವೀಡಿಯೋ ಮಾಡ್ತೀವಿ. ಬಟ್ ಇವ್ರ ಹತ್ರ ಸ್ಟಾಕ್ ಚೇಂಜ್ ಆದಾಗೆಲ್ಲ ಪ್ರತಿಯೊಂದು ಗಾಡಿದು ಕೂಡ ಇವರು ಡೀಟೇಲ್ ಕೊಟ್ಟು ವೀಡಿಯೋ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ವೇಳೆ ನೀವೇನಾದರೂ ಈ ವಿಡಿಯೋದಲ್ಲಿ ನಿಮಗೆ ಬೇಕಾದಂಥ ಕಾರ್ ಸಿಕ್ಕಿಲ್ಲ ಅಂದರೆ ಖಂಡಿತವಾಗಿ ಇವ್ರ ಚಾನಲ್ ಫಾಲೋ ಮಾಡಿದಾಗ ನಿಮಗೆ ಅದರಲ್ಲಿ ಪ್ರತಿಯೊಂದು ಕೂಡ ಅಪ್ಡೇಟ್ಸ್ ಬರುತ್ತೆ. ಫಾಲೋ ಮಾಡ್ಕೊಳ್ಳಿ. ನನಗೆ ಹೆಂಗೆ ಪ್ರೋತ್ಸಾಹ ಕೊಟ್ಟರೆ ಅದೇ ಥರ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು ಸ್ನೇಹಿತರೆ.